ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಎನ್ ವಿ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾದ ಸಿನೋನಿಮ್ಸ್ಗಳನ್ನು ನೋಡೋಣ. ಸಿನೋನಿಮ್ಸ್ ಅಂದರೆ ಕನ್ನಡದಲ್ಲಿ ಸಮಾನಾರ್ಥಕ ಪದಗಳು. ಇವು ಮುಂಬರುವಂಥ VAO ಮತ್ತು PDO ಹುದ್ದೆಗಳಿಗೆ ಏನು ಪರೀಕ್ಷೆ ಬರ್ತಾ ಇದ್ದೀರಲ್ಲ ಅವರಿಗೆ ಸುಮಾರು 3ರಿಂದ 4 ಪ್ರಶ್ನೆಗಳು ಈ ಸಿನೋನಿಮ್ಸ್ಗಳ ಮೇಲೆ ಬಂದೇ ಬರ್ತವೆ. ಅವುಗಳಲ್ಲಿ ಪ್ರಮುಖವಾದ ಇಂಪಾರ್ಟೆಂಟ್ ಸಿನೋನಿಮ್ಸ್ಗಳನ್ನು ನಾವು ವಿವರಣಾತ್ಮಕವಾಗಿ ಅಂದರೆ ಎಲ್ಲ ಆಪ್ಷನ್ದು ಏನು ಅರ್ಥ ಕೊಡ್ತಾವ ಅನ್ನೋದನ್ನು ವಿವರಣಾತ್ಮಕವಾಗಿ ನೋಡ್ತಾ ಹೋಗೋಣ. ಫಸ್ಟಿಗೆ ಇದೆ ಡಿಗ್ರೆಸ್. ಇದು ಡಿಗ್ರೆಸ್ ಮೀನಿಂಗ್ ಏನು ಅಂಥೇಳಿ ಕೇಳಿದ್ದಾರೆ ನೋಡ್ರಿ. ಇದು ಗ್ರೂಪ್ ಸಿ 2016ರಲ್ಲಿ ಬಂದಂಥ ಪ್ರಶ್ನೆ ಆಗಿದೆ. ಡಿಗ್ರೆಸ್ ಅಂದರೆ ಕನ್ನಡದಲ್ಲಿ ಮೀನಿಂಗ್ ತಿಳ್ಕೊಬೇಕು ನಾವು. ಫಸ್ಟಿಗೆ ಡಿಗ್ರೆಸ್ ಅಂದರೆ ಕನ್ನಡದಲ್ಲಿ ಏನಾಗುತ್ತಾ ವಿಷಯಾಂತರ ಆಗುತ್ತಾ. ಕನ್ನಡದಲ್ಲಿ ವಿಷಯಾಂತರ ಈ ಪದಕ್ಕೆ ಅಥವಾ ದಾರಿ ತಪ್ಪು ಅಂತೇಳಿ ಆಗುತ್ತಾ. ಇದಕ್ಕೆ ಸಮಾನಾರ್ಥಕವಾದ ಸಿನೋನಿಮ್ ಯಾವುದು ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. ವಿಷಯಾಂತರ ಕನ್ಫ್ಯೂಷನ್ ಕೊಟ್ಟಿದ್ದಾರೆ. ಫಸ್ಟಿಗೆ ಕನ್ಫ್ಯೂಷನ್ ಅಂತೂ ವಿಷಯಾಂತರ ಆಗಲ್ಲ. ಕನ್ಫ್ಯೂಷನ್ ಅಂದ್ರೆ ಕನ್ನಡದಲ್ಲಿ ಏನಾಗುತ್ತಾ, ಗೊಂದಲ ಆಗುತ್ತಾ. ಅಥವಾ ಇಂಗ್ಲೀಷ್ದು ಇನ್ನೊಂದು ಮೀನಿಂಗ್ ನೋಡೋದಾದ್ರೆ ಕನ್ಫ್ಯೂಷನು ಅನ್ಸರ್ಟೆನಿಟಿ ಅಂಥೇಳಿ ನಾವು ಹೇಳ್ಬೋದು. ಇನ್ನು ಡೆವಿಯೇಟ್ ಅಂದ್ರೆ ಡಿಪಾರ್ಟ್ ಅಥವಾ ದಾರಿ ತಪ್ಪು ಅಂಥೇಳಿ ಆಗುತ್ತಾ. ಡೆವಿಯೇಟ್ ಅಂದ್ರೆ ಇದು ನಮಗೆ ಸರಿಯಾದ ಉತ್ತರ ಆಗ್ಬೋದು. ಮುಂದಿನ ನೋಡೋದಾದ್ರೆ ಟ್ರಬಲ್ ಅಂದ್ರೆ ತೊಂದರೆ. ಇಂಗ್ಲೀಷಲ್ಲಿ ಇನ್ನೊಂದು ಮೀನಿಂಗ್ ಟ್ರಬಲ್ಲು ಪ್ರಾಬ್ಲಮ್. ಡೈಜೆಷನ್ ಅಂದ್ರೆ ಅಜೀರ್ಣ. ಇದು ಅಂತೂ ಆಗೋದಿಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ನಿಯರ್ ಆದಂಥ ಉತ್ತರ ಯಾವುದು? ನಮಗೆ ನಿಯರ್ ಆದಂಥ ಉತ್ತರ ಹಾಕಬೇಕು. ಯಾವುದು? ಡೆವಿಯೇಟ್ ಅಂದ್ರೆ ಏನು? ದಾರಿ ತಪ್ಪೋದು ಆಗುತ್ತಾ. ಡಿಗ್ರೆಸ್ ಮತ್ತು ಡೆವಿಯೇಟ್ ಎರಡು ಒಂದೇ ಅರ್ಥ ಕೊಡುತ್ತಾ. ಮುಂದಿನ ಪ್ರಶ್ನೆ ನೋಡೋದಾದ್ರೆ ಗ್ಲೀ. ವಾಟ್ ಈಸ್ ದಿ ಮೀನಿಂಗ್ ಆಫ್ ಗ್ಲೀ ನೋಡ್ರಿ. ಗ್ಲೀ ಅಂದ್ರೇನು? ಹ್ಯಾಪಿನೆಸ್. ಗ್ಲೀ ಅಂದ್ರೆ ಅದರ ಮೀನಿಂಗ್ ಏನದ? ಹ್ಯಾಪಿನೆಸ್ ಅದ. ಹ್ಯಾಪಿನೆಸ್ ಇದ್ದಾಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಏನು? ಸ್ಯಾಡ್ ನೋಡೋಣ. ಸ್ಯಾಡ್ ಅಂದ್ರೆ ಫಸ್ಟಿಗೆ ನಮಗೆ ಸ್ಯಾಡ್ ಅಂದ್ರೆ ಗೊತ್ತಾಗುತ್ತೆ. ಸ್ಯಾಡ್ ಅಂದ್ರೇನು? ದುಃಖ. ಇಲ್ಲಿ ದುಃಖ ಅಂದ್ರೆ ಇಂಗ್ಲೀಷ್ ಒಳಗೆ ಅನ್ಹ್ಯಾಪಿ ಆಗುತ್ತಾ. ಆದ್ದರಿಂದ ಇದು ಅಂತೂ ಆಗಲ್ಲ. ವೀಪ್ ಅಂದ್ರೆ ಮೀನ್ಸ್ ಕ್ರೈ ಆಗುತ್ತಾ. ಕ್ರೈ ಅಂದ್ರೆ ಅಳುವುದು. ಇದು ಅಂತೂ ಆಗೋಲ್ಲ. ಶೌಟ್ ಮೀನ್ಸ್ ಚೀರೋದಂದ್ರೆ ಇಂಗ್ಲೀಷ್ ಒಳಗೆ ಎಲ್ ಅಂಥೇಳಿ ಕರಿಬೋದು. ಎಲ್ ಆಗುತ್ತಾ. ನೆಕ್ಸ್ಟು ಇನ್ನೊಂದು ಲಾಸ್ಟ್ ಆಪ್ಷನ್ ಉಳಿದಿದೆ ಡಿಲೈಟು. ಅದೇ ಆನ್ಸರ್ ಆಗುತ್ತಾ. ಡಿಲೈಟ್, ಗ್ಲೀ, ಹ್ಯಾಪಿನೆಸ್ ಇವೆಲ್ಲ ಸೇಮ್ ಮೀನಿಂಗ್ ಕೊಡುವಂಥ ಅರ್ಥಗಳು. ಗ್ಲೀ ಮೀನ್ಸ್ ಡಿಲೈಟ್. ನೆಕ್ಸ್ಟ್ ನೋಡೋದಾದ್ರೆ ಟ್ಯಾಸಿಟರ್ನ್. ನೆಕ್ಸ್ಟ್ ಇದೆ ವರ್ಡ್ ಟೆಸಿಟರ್ನ್ ಮೀನಿಂಗ್ ನೋಡೋದಾದ್ರೆ ಏನು? ಯಾರು ಜಾಸ್ತಿ ಏನು ಮಾತಾಡಲ್ಲ ನೋಡು ಅವ್ರಿಗೆ ಟೆಸಿಟರ್ನ್ ಅಂತೇಳಿ ಕರಿತೀವಿ. ಮಾತನಾಡದವರು ಏನು? ಮಾತನಾಡದವರು ಅವ್ರಿಗೆ ನಾವು ಟೆಸಿಟರ್ನ್ ಅಂತೇಳಿ ಕರಿತೀವಿ. ಅದು ನಮ್ಗೆ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಆನ್ಸರ್ ಗೊತ್ತಾಗುತ್ತೆ ನೋಡ್ರಿ. ಫಸ್ಟಿಗೆ ಟಾಕ್ಟಿವ್ ಅಂತ ಕೊಟ್ಟಿದ್ದಾರೆ. ಅದ್ರದ್ದು ಅಪೋಸಿಟ್ ಆಗುತ್ತಾ ಟಾಕ್ಟಿವ್. ಅಂದರೆ ಟೆಸಿಟರ್ನ್ ಅಪೋಸಿಟು ಟಾಕ್ಟಿವ್ ಆಗುತ್ತಾ. ಅದರಿಂದ ಇದು ಅಂತೂ ಆಗೋದಿಲ್ಲ. ಅಂದರೆ ಹೆಚ್ಚಿಗೆ ಮಾತಾಡೋರಿಗೆ ಟಾಕ್ಟಿವ್ ಅಂಥೇಳಿ ಕರಿತೀವಿ. ಇಂಗ್ಲೀಷ್ ಒಳಗೆ ಇನ್ನೊಂದು ಮೀನಿಂಗ್ ನೋಡೋದಾದ್ರೆ ಚಾಟಿ ಅಂಥೇಳಿ ಕರಿಬೋದು. CHATTY. ನೆಕ್ಸ್ಟು ಸೆನ್ಸಿಟಿವ್. ಮೂರನೇ ಆಪ್ಷನ್ ಇದೆ ಸೆನ್ಸಿಟಿವ್ ಮೀನ್ಸ್ ವಾಟ್? ಕ್ವಿಕ್ ಆಫ್ ಡಿಟೆಕ್ಟ್. ಅಂದರೆ ಸೂಕ್ಷ್ಮವಾಗಿರ್ತಾರಲ್ಲ ಅವರಿಗೆ ಸೆನ್ಸಿಟಿವ್ ಮನುಷ್ಯ ಅಂಥೇಳಿ ಕರಿತೀವಲ್ಲ ಅದು. ನೆಕ್ಸ್ಟು ಟೆಂಪರ್ ಮೀನ್ಸ್ ಮಾಡ್ರೇಟ್. ಯಾರು ಕೋಪ ತೋರಿಸ್ತಾರಲ್ಲ ಹೆಚ್ಚಿಗೆ ಅವ್ರಿಗೆ ಟೆಂಪರ್ ಅಂತ ಕರಿತೀವಿ. ಇದಂತೂ ಆಗೋಲ್ಲ. ಮಾಡ್ರೇಟ್ ಅಂತೇಳಿ ಇನ್ನೊಂದು ವರ್ಡ್ ಇದಕ್ಕೆ. ನೆಕ್ಸ್ಟು ರಿಸರ್ವ್ಡ್ ಅಂದ್ರೆ ಇದೇ ಸರಿಯಾದಂಥ ನಿಯರ್ ಆದಂಥ ಉತ್ತರ ಆಗುತ್ತೆ. ಅಂದರೆ ಕಡಿಮೆ ಮಾತಾಡೋರು.
ನೆಕ್ಸ್ಟು ಇನ್ನೊಂದಿದೆ, ನೆಕ್ಸ್ಟು ಇದೆ ವರ್ಡು. ಯಾವ ವರ್ಡ್ ಇದೆ ಅಂದ್ರೆ ಇಂಪೈರ್. ಇಂಪೈರ್ ಮೀನ್ಸ್ ವಾಟ್? ಇಂಪೈರ್ ಮೀನ್ಸ್ ಇಂಪೈರ್ ಮೀನ್ಸ್ ದುರ್ಬಲ. ದುರ್ಬಲ ಅಂಥೇಳಿ ಕರಿಬೋದು. ಇಂಪೈರ್ ಅಂದ್ರೆ ದುರ್ಬಲ ಅಂದರೆ ಶಕ್ತಿ ಇರಲಾರ್ದವರು. ಇಲ್ಲಿ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾನೆ, ಕಪಲ್ ಕೊಟ್ಟಿದ್ದಾನೆ. ಕಪಲ್ ಅಂದ್ರೆ ಪೇರ್. ಕಪಲ್ ಅಂದ್ರೆ ಪೇರ್ ಅಂದ್ರೆ ಏನು? ಜೋಡಿ ಆಗೋದಿಲ್ಲ. ನೆಕ್ಸ್ಟು ರಿವಲ್. ರಿವಲ್ ಮೀನ್ಸ್ ವಾಟ್? ಅಪೋನೆಂಟ್ ಅಂದರೆ ಪ್ರತಿಸ್ಪರ್ಧಿ. ಅಪೋನೆಂಟ್ ಆಪೋಸಿಟ್ ಇರ್ತಾರಲ್ಲ, ಅಪೋನೆಂಟ್ ಪ್ರತಿಸ್ಪರ್ಧಿ ಆಗುತ್ತಾ, ಆದ್ದರಿಂದ ಇದು ಕೂಡ ಆಗೋದಿಲ್ಲ. ನೆಕ್ಸ್ಟು ಪರ್ಮಿಷನ್ ಮೀನ್ಸ್ ಲೈಸೆನ್ಸ್, ಆಗೋದಿಲ್ಲ. ಲಾಸ್ಟ್ ಉಳಿಯೋದು ಡ್ಯಾಮೇಜು. ಇದು ಸರಿಯಾದಂಥ ಉತ್ತರ ಆಗುತ್ತೆ. ಡ್ಯಾಮೇಜ್ ಅಂದ್ರೆ ಹಾರ್ಮು, ಇಂಪೈರು ಅಂದರೆ ಏನು ಹಾರ್ಮ್ ಆಗೋದು ಅಂದರೆ ತೊಂದರೆ ನೀಡೋದು ಅಥವಾ ದುರ್ಬಲ ಆಗೋದು. ಇದು ಅಂತೇವಲ್ಲ, ಅದು ಡ್ಯಾಮೇಜು ಇಂಪೈರು ಸೇಮ್ ಆನ್ಸರ್ ಕೊಡುತ್ತೆ, ಸೇಮ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ವಿಗೋರಸ್. ವಿಗೋರಸ್ ಮೀನ್ಸ್ ವಾಟ್? ಸ್ಟ್ರಾಂಗ್. ವಿಗೋರಸ್ ಮೀನ್ಸ್ ಸ್ಟ್ರಾಂಗ್. ಫಸ್ಟ್ ಆಪ್ಷನ್ ಡೈನಾಮಿಕ್. ಡೈನಾಮಿಕ್ ಮೀನ್ಸ್ ವಾಟ್? ಸ್ಟ್ರಾಂಗ್ ಆಗುತ್ತಾ. ಇದು ಸರಿಯಾದಂಥ ಉತ್ತರ ಆಗುತ್ತಾ. ಉಳಿದ ಏನು ಆಪ್ಷನ್ಸ್ಗಳ ಅರ್ಥವನ್ನು ನೋಡೋದಾದ್ರೆ ಟೈಟ್ ಮೀನ್ಸ್ ವಾಟ್? ಕಾಂಪ್ಯಾಕ್ಟ್ ಮೀನ್ಸ್ ಬಿಗಿಯಾದ. ನೆಕ್ಸ್ಟ್ ಫಾಸ್ಟ್ ಮೀನ್ಸ್ ಸ್ಪೀಡಿ. ನೆಕ್ಸ್ಟ್ ಟಾಟ್, TOUGHT, ಟಾಟ್ ಮೀನ್ಸ್ ಕಲಿಸೋದು. ಟೀಚು ಟಾಟ್ ಇದು ಆಗುತ್ತೆ. ಆದ್ದರಿಂದ ಡೈನಮಿಕ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಇದು ಕೂಡ ಗ್ರೂಪ್ ಸಿ 2016ರಲ್ಲಿ ಕೇಳಿದಂಥ ಪ್ರಶ್ನೆಯಾಗಿದೆ. ನೆಕ್ಸ್ಟು ಟೆಂಪೊರಲ್ ಮೀನ್ಸ್ ವಾಟ್? ಪ್ರಾಪಂಚಿಕ. ಟೆಂಪೊರಲ್ ಮೀನ್ಸ್ ಪ್ರಾಪಂಚಿಕ. ಆಪ್ಷನ್ ಕೊಟ್ಟಿದ್ದಾನೆ ಟೆಂಪೊರಲ್ಲು. ಫಸ್ಟ್ ಆಪ್ಷನ್ ಇದೆ ವ್ಯಾಲ್ಯೂಬಲ್. ವ್ಯಾಲ್ಯೂಬಲ್ ಮೀನ್ಸ್ ಪ್ರೀಸಿಯಸ್. ವ್ಯಾಲ್ಯೂಬಲ್ ಮೀನ್ಸ್ ಪ್ರೀಸಿಯಸ್ ಅಂದರೆ ಬೆಲೆ ಬಾಳುವ. ಪ್ರೀಸಿಯಸ್ ಅಂದ್ರೇನು? ಬೆಲೆ ಬಾಳುವ. ಆದ್ದರಿಂದ ಇದು ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಇದೆ ವರ್ಲ್ಡ್ಲಿ. ವರ್ಲ್ಡ್ಲಿ ಮೀನ್ಸ್ ವಾಟ್? ವರ್ಲ್ಡ್ಲಿ ಮೀನ್ಸ್ ಸೇಮ್ ಆನ್ಸರ್ ಕೊಡುತ್ತಾ. ಪ್ರಾಪಂಚಿಕ, ವರ್ಲ್ಡ್ಲಿ ಎರಡು ಸೇಮ್ ಮೀನಿಂಗ್ ಕೊಡುತ್ತಾ. ನೆಕ್ಸ್ಟು ಟ್ರೂತ್ ಮೀನ್ಸ್ ಫ್ಯಾಕ್ಟ್. ಟೆಂಪೊರರಿ ಮೀನ್ಸ್ ನಾನ್ ಪರ್ಮನೆಂಟ್. ಆದ್ದರಿಂದ ಸರಿಯಾದಂಥ ಉತ್ತರ ಟೆಂಪೊರಲ್ಲು, ವರ್ಲ್ಡ್ಲಿ ಆಗುತ್ತಾ. ಇದು ಕೂಡ 2016ರಲ್ಲಿ ಕೇಳಿದಂಥ ಪ್ರಶ್ನೆ ಆಗಿದೆ. ನೆಕ್ಸ್ಟ್ 7th ಕ್ವಶನ್ ಇದೆ ಸೆಕ್ಯೂರ್. ಸೆಕ್ಯೂರ್ ಮೀನ್ಸ್ ವಾಟ್? ಸೆಕ್ಯೂರ್ ಮೀನ್ಸ್ ಸೇಫ್. ಸೆಕ್ಯೂರ್ ಮೀನ್ಸ್ ವಾಟ್? ಸೇಫ್. ಆಲ್ರೆಡಿ ಆನ್ಸರ್ ಎಲ್ಲರಿಗೂ ಗೊತ್ತಿದೆ. ಇದು ಸೆಕ್ಯೂರ್ ಮೀನ್ಸ್ ಸೇಫ್. ಆಪ್ಷನ್ ಕೊಟ್ಟಿದ್ದಾರೆ, ಸೀಕ್ರೆಟ್ ಅಂತ ಕೊಟ್ಟಿದ್ದಾರೆ. ಸೀಕ್ರೆಟ್ ಮೀನ್ಸ್ ಕಾನ್ಫಿಡೆಂಟಲ್ ಅಂತೇಳಿ ಹೇಳ್ಬೋದು ನಾವು. ಕಂಫರ್ಟೇಬಲ್ ಮೀನ್ಸ್ ಕಾಜಿ. COZY. ಇಂಡಿಪೆಂಡೆಂಟ್ ಮೀನ್ಸ್ ಫ್ರೀ. ನೆಕ್ಸ್ಟ್ 8th ಕ್ವಶನ್ ಇದೆ ನ್ಯಾಬುಲಸ್. ನ್ಯಾಬುಲಸ್ ಮೀನ್ಸ್ ವಾಟ್? ಅನ್ಕ್ಲಿಯರ್. ನ್ಯಾಬುಲಸ್ ಮೀನ್ಸ್ ಅನ್ಕ್ಲಿಯರ್ ಅಂತೇಳಿ ಹೇಳ್ಬೋದು ನಾವು. ಇಲ್ಲಿ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾನೆ ಟೀನಿ ಅಂದರೆ ಚಿಕ್ಕ. ಟೀನಿ ಅಂದರೆ ಚಿಕ್ಕ ಅಂಥೇಳಿ ಅರ್ಥ ಕೊಡುತ್ತಾ, ಅದರಿಂದ ಇದು ಆಗಲ್ಲ. ಟೀನಿ ಮೀನ್ಸ್ ಚಿಕ್ಕ, ಸ್ಮಾಲ್ ಅಂತೇಳಿ ಕರಿತೀವಲ್ಲ ಅದು. ನೆಕ್ಸ್ಟ್ ವೆಗು ಅಂದ್ರೆ ಅನ್ಕ್ಲಿಯರ್, ಮುಸುಕು. ಆದ್ದರಿಂದ ಸರಿಯಾದಂಥ ಉತ್ತರ ಇದೇ ಆಗುತ್ತಾ. ಇನ್ಸಿಗ್ನಿಫಿಕೆಂಟ್ ಅಂದರೆ ಅತ್ಯಲ್ಪ. ಇಂಡೆಕೆಟ್ ಅಂದರೆ ಸಾಲದಿರುವ ಅಂಥೇಳಿ ಕರಿಬೋದು. ನೆಕ್ಸ್ಟ್ 9th ಕ್ವಶನ್ ಇದೆ ಈಗರ್ ಮೀನ್ಸ್ ವಾಟ್? ಈಗರ್ ಮೀನ್ಸ್ ಕ್ಯೂರಿಯಸ್ನೆಸ್. ಕ್ಯೂರಿಯಸ್. ಈಗರ್ ಮೀನ್ಸ್ ವಾಟ್? ಕ್ಯೂರಿಯಸ್. ಕ್ಲೇವರ್ ಮೀನ್ಸ್ ಸ್ಮಾರ್ಟ್. ಕ್ಲೇವರ್ ಮೀನ್ಸ್ ವಾಟ್? ಸ್ಮಾರ್ಟ್ ಅಂತೇಳಿ ಕರಿಬೋದು.
ಕಾಮ್ ಮೀನ್ಸ್ ಕಂಫ್ಯೂಸರ್ COMPOSURE. ಡಿವೋಟೆಡ್ ಮೀನ್ಸ್ ಭಕ್ತಿ ಅಂತೇಳಿ ಕರಿಬೋದು. ನೆಕ್ಸ್ಟ್ ಕ್ವಶನ್ ಇದೆ 10th ಕ್ವಶನು. ಬ್ಲೀಕ್ ಮೀನ್ಸ್ ಖಾಲಿ. ಬ್ಲ್ಯಾಂಕ್ ಅಂತ ಹೇಳ್ತೇವಲ್ಲ ಅದೇ ಬ್ಲೀಕ್. ಅದರಿಂದ ಸರಿಯಾದಂಥ ಉತ್ತರ ಬ್ಲೀಕ್ ಅಂದರೆ ಖಾಲಿ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗುತ್ತಾ. ಮಿಕ್ಸ್ ಮೀನ್ಸ್ ವಾಟ್? ಬ್ಲೆಂಡ್. ಬೇಸ್ ಮೀನ್ಸ್ ಫೌಂಡೇಶನ್. ಶಾರ್ಟ್ ಮೀನ್ಸ್ ಬ್ರೀಫ್. ಬ್ಲೀಕ್ ಮೀನ್ಸ್ ಬ್ಲ್ಯಾಂಕ್. ಇಷ್ಟು ಇವತ್ತಿನ 10 ಪ್ರಶ್ನೆಗಳು. ಮುಂದಿನ ಕ್ಲಾಸ್ನಲ್ಲಿ ಇನ್ನೂ 10 ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ.